ಸ್ಪೀಕರ್ ರೈಲಿಗೆ ಧಮಕಿ ಹಾಕಿದ್ದಾರೆ ಸರ್. ಅನ್ಯ ಬರ್ತಿತ್ತು ಅಯೋಧ್ಯೆ ಯಾತ್ರೆ ನೋಡ್ರಿ, ಇದು ಎಲ್ಲಿ ಹಾಕ್ಯಾರ ನಾನು ನೋಡಿ. ಹೊಸಪೇಟೆ ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗದ, ಕಾಂಗ್ರೆಸ್ಸು ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವ್ರು ಯಾವತ್ತೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ. ನಾವು ಯಾರಿಗೂ ಸಹಿತ ಈ ರೀತಿಯಾದಂಥ ಉತ್ತೇಜನವನ್ನು ಕೊಡಬಾರದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ. ಅಯೋಧ್ಯಕ್ಕೆ ಹೋಗಿ ಬರೋವ್ರಿಗೆ ಅಯೋಧ್ಯಕ್ಕೆ ಹೋಗಿ ಬರ್ತಾರೆ, ಹೋಗಿ ಬರೋರು ಮಕ್ಕಾ ಮದೀನಾಕ್ಕೂ ಹೋಗ್ತಾರೆ, ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾ ಇದೆ. ಅವ್ರಿಗೇನು ಅನ್ನಿಸಿದೆ ಅಂದ್ರೆ, BJP ಸರ್ಕಾರ ಇರುವವರೆಗೆ KGLD DJLD ಹಿಡಿದುಕೊಂಡು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಏನು ಮುತ್ತಿಗೆ ಹಾಕಿಯಲ್ಲಿ ಆಫೀಸರ್ಸ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದರೆಲ್ಲದರಲ್ಲಿ ಇವ್ರು ಬಂದ ನಂತರ ಲೆಟರ್ ಬರೆದ್ರು ಮತ್ತು ಹೊರಗೆ ಬಿಟ್ರು. ಅವ್ರನ್ನ ಕಾಂಗ್ರೆಸ್ ಸರ್ಕಾರ ಐತಿ ಏನು ಮಾಡಿದ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಅವ್ರು ಇರೋದ್ರಿಂದ ಅಪರಾಧಿಗಳು, ಅಪರಾಧ ಜಗತ್ತಿನಲ್ಲಿರೋರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸ್ಪೀಕರ್ ರೈಲಿಗೆ ಧಮಕಿ ಹಾಕಿದ್ದಾರೆ ಸರ್. ಅನ್ಯ ಬರ್ತಿತ್ತು ಅಯೋಧ್ಯೆ ಯಾತ್ರೆ ನೋಡ್ರಿ, ಇದು ಎಲ್ಲಿ ಹಾಕ್ಯಾರ ನಾನು ನೋಡಿ. ಹೊಸಪೇಟೆ ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗದ, ಕಾಂಗ್ರೆಸ್ಸು ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವ್ರು ಯಾವತ್ತೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ. ನಾವು ಯಾರಿಗೂ ಸಹಿತ ಈ ರೀತಿಯಾದಂಥ ಉತ್ತೇಜನವನ್ನು ಕೊಡಬಾರದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ. ಅಯೋಧ್ಯಕ್ಕೆ ಹೋಗಿ ಬರೋವ್ರಿಗೆ ಅಯೋಧ್ಯಕ್ಕೆ ಹೋಗಿ ಬರ್ತಾರೆ, ಹೋಗಿ ಬರೋರು ಮಕ್ಕಾ ಮದೀನಾಕ್ಕೂ ಹೋಗ್ತಾರೆ, ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾ ಇದೆ. ಅವ್ರಿಗೇನು ಅನ್ನಿಸಿದೆ ಅಂದ್ರೆ, BJP ಸರ್ಕಾರ ಇರುವವರೆಗೆ KGLD DJLD ಹಿಡಿದುಕೊಂಡು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಏನು ಮುತ್ತಿಗೆ ಹಾಕಿಯಲ್ಲಿ ಆಫೀಸರ್ಸ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದರೆಲ್ಲದರಲ್ಲಿ ಇವ್ರು ಬಂದ ನಂತರ ಲೆಟರ್ ಬರೆದ್ರು ಮತ್ತು ಹೊರಗೆ ಬಿಟ್ರು. ಅವ್ರನ್ನ ಕಾಂಗ್ರೆಸ್ ಸರ್ಕಾರ ಐತಿ ಏನು ಮಾಡಿದ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಅವ್ರು ಇರೋದ್ರಿಂದ ಅಪರಾಧಿಗಳು, ಅಪರಾಧ ಜಗತ್ತಿನಲ್ಲಿರೋರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸ್ಪೀಕರ್ ರೈಲಿಗೆ ಧಮಕಿ ಹಾಕಿದ್ದಾರೆ ಸರ್. ಅನ್ಯ ಬರ್ತಿತ್ತು ಅಯೋಧ್ಯೆ ಯಾತ್ರೆ ನೋಡ್ರಿ, ಇದು ಎಲ್ಲಿ ಹಾಕ್ಯಾರ ನಾನು ನೋಡಿ. ಹೊಸಪೇಟೆ ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗದ, ಕಾಂಗ್ರೆಸ್ಸು ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವ್ರು ಯಾವತ್ತೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ. ನಾವು ಯಾರಿಗೂ ಸಹಿತ ಈ ರೀತಿಯಾದಂಥ ಉತ್ತೇಜನವನ್ನು ಕೊಡಬಾರದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ. ಅಯೋಧ್ಯಕ್ಕೆ ಹೋಗಿ ಬರೋವ್ರಿಗೆ ಅಯೋಧ್ಯಕ್ಕೆ ಹೋಗಿ ಬರ್ತಾರೆ, ಹೋಗಿ ಬರೋರು ಮಕ್ಕಾ ಮದೀನಾಕ್ಕೂ ಹೋಗ್ತಾರೆ, ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾ ಇದೆ. ಅವ್ರಿಗೇನು ಅನ್ನಿಸಿದೆ ಅಂದ್ರೆ, BJP ಸರ್ಕಾರ ಇರುವವರೆಗೆ KGLD DJLD ಹಿಡಿದುಕೊಂಡು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಏನು ಮುತ್ತಿಗೆ ಹಾಕಿಯಲ್ಲಿ ಆಫೀಸರ್ಸ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದರೆಲ್ಲದರಲ್ಲಿ ಇವ್ರು ಬಂದ ನಂತರ ಲೆಟರ್ ಬರೆದ್ರು ಮತ್ತು ಹೊರಗೆ ಬಿಟ್ರು. ಅವ್ರನ್ನ ಕಾಂಗ್ರೆಸ್ ಸರ್ಕಾರ ಐತಿ ಏನು ಮಾಡಿದ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಅವ್ರು ಇರೋದ್ರಿಂದ ಅಪರಾಧಿಗಳು, ಅಪರಾಧ ಜಗತ್ತಿನಲ್ಲಿರೋರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.